ಗೈಸ್ ನಮ್ಮ ಅಕ್ಕದು ಫಿಟ್ ಚೆಕ್. ದರ್ಶನ ಮಾಡೋಕ್ಕೆ ಗೈಸ್ ಇದು ಲೈನು. ನಾವು ಸುಮ್ಮನೆ ನಾವೇನೋ ಬೇರೆ ಇದಕ್ಕೆ ಲೈನ್ ಅಂತ ಅಂದ್ಕೊಂಡ್ವಿ. ನನಗಿವಾಗ ಎಲ್ಲರೂ ನೋಡಿದ್ರು ನನಗೆ ಏನೂ ಅನಿಸ್ತಾ ಇಲ್ಲ. ನಂದು ಸೋಷಿಯಲ್ ಎಂಗ್ಸೈಟಿ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಇವ್ರದ್ದು ಚೌಕಿದಾರ್ ಅನ್ನೋ ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಓ ಬಿಗ್ಗೇನಾ? ಶಾರ್ಟ್ ಅಂದ್ರು. ಓ ಮಾಡಿದಾರಾ? ಓಕೆ. ಸೊ ಗೈಸ್ ಇದು ಎಂಟ್ರೆನ್ಸ್. ಇಲ್ಲಿ 5 ಬೆಡ್ಸ್ ಇದೆ. ಆಮೇಲೆ ಅಲ್ಲಿ 1-2 ಬಾತ್ರೂಮ್ ಇದೆ. ಏನು ಕೊಟ್ಟಿದ್ದಾರೆ ಪ್ರಸಾದ ಅಂದರೆ ಬಿಸಿಬೇಳೆ ಬಾತ್ ಮತ್ತು ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾವು ಮಂತ್ರಾಲಯಲ್ಲಿದ್ದೀವಲ್ಲ, ಅದರದ್ದು ಸೆಕೆಂಡ್ ಪಾರ್ಟ್ ಇದು ಅಲ್ಲ ಅಕ್ಕ? ಏನು ಹೇಳ್ಬೇಕು? ಸೊ ಇಲ್ಲಿ ನಮ್ಮ ಅಕ್ಕಂಗೆ ಸ್ವಲ್ಪ ಎನರ್ಜಿ ಇಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತಾ ಇದ್ದಾಳೆ. ನಂದು ಇದು ಔಟ್ಫಿಟ್ ಚೆಕ್. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೋಡಿ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನು ಪಾಪು ಇವಾಗ ಎದ್ದ, ಅವನಿಗೆ ಸ್ನಾನ ಮಾಡಿಸ್ಬೇಕು. ಗೈಸ್ ನಮ್ಮ ಅಕ್ಕದು ಫಿಟ್ ಚೆಕ್ ಚೆನ್ನಾಗಿದೆ. ಗೈಸ್ ಇವಾಗ ನಾನು ಆಂಟಿ ಮತ್ತೆ ನಮ್ಮ ಅಕ್ಕ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷ್ಮಿ ಆಂಟಿ ನಮ್ಮ ಅಕ್ಕ. ಇವಾಗ ಟಿಫನ್ ನಾವು ಹೋಗಿ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲ ಮಿಕ್ಕಿದವರು ರೆಡಿಯಾಗಿ ಬರ್ತಾರೆ. ಲೆಟ್ಸ್ ಗೋ. ಗೈಸ್ ನಾವಿಲ್ಲಿ ಟಿಫನ್ ತಗೊಂಡಿದ್ದೀವಿ. ನಾನು ಒಂದು ಪ್ಲೇಟ್ ಇಡ್ಲಿ, ನಮ್ಮ ಅಕ್ಕನೂ ಇಡ್ಲಿ, ಆಂಟಿ ಇಡ್ಲಿ ವಡ. ಗೈಸ್ ನಮ್ಮಮ್ಮ ಇವರೆಲ್ಲ ಬಂದಿದ್ದಾರೆ. ಇವರು ತಿನ್ನಿ ಅಂದರೆ ತಿಂತಾ ಇಲ್ಲ, ಇಲ್ಲಿ ಹೂವು ತಗೊಳ್ತಾ ಇದ್ದಾರೆ. ಫುಲ್ಲು ಸೌಂಡು ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಕ ಮಲ್ಲಿಗೆ ತಗೋ. ಮಲ್ಲಿಗೆ ಬೇಡವಾ? ಮಲ್ಲಿಗೆ ಬೇಡವಾ? ಯಾಕೆ? ಮಲ್ಲಿಗೆ ಬೇಕು, ಬೇರೆ ಬೇಡ. ಮಲ್ಲಿಗೆ ಬೇಕಾ? ಎಲ್ಲ ಮುಟ್ಕೊತಾ ಇದ್ದಾರೆ. ನಮ್ಮ ಅಕ್ಕ ಒಂದು ಕಾಫಿ ತಗೊಂಡಿದ್ದಾಳೆ. ಇವರೆಲ್ಲ ಹೂವು ಮುಟ್ಕೊತಾ ಇದ್ದಾರೆ. ಗೈಸ್ ಬಂದ್ವಿ ನಾವು. ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಗೈಸ್. ಎಂಟ್ರೆನ್ಸಿಗೆ ಬಂದಿದ್ದೀವಿ. ಅವರೆಲ್ಲ ಅಲ್ಲಿ ನಿಂತಿದ್ದಾರೆ ಫೋಟೋಸ್ಗೆ. ಬಟ್ ನನಗೆ ಫೋಟೋ ತೆಗಿಯಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಹೋಗೋಣ ಹೋಗೋಣ ಹೋಗೋಣ. ಓ ಹಾಂ ಆಯಿತು. ಹಾಂ ಹಾಂ ಗೈಸ್ ಇಲ್ಲಿ ನೋಡ್ಬೋದು ಎಲ್ಲ ಇದೆ. ತುಂಬ ಜನ ಇದ್ದಾರೆ. ಇವತ್ತು ಥರ್ಸ್ಡೇ ಬೇರೆ ಅಲ್ವಾ, ಎಲ್ಲ ಕಡೆ ಬರೀ ದೇವಸ್ಥಾನ. ಓ ಅಲ್ಲಿ ನೋಡು ಕ್ಯೂ. ಏನಕ್ಕೆ ಕ್ಯೂ? ಒಳಗಡೆ ಹೋಗಕ್ಕಲ್ಲ, ಅದು ಒಳಗಡೆನೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಸ್ಟೋರೀಸ್ ಇದೆ. ರಾಘವೇಂದ್ರ ಸ್ವಾಮಿ ಅವ್ರದ್ದು ಸ್ಟೋರೀಸ್ ಇದೆ. ಏನಮ್ಮ ಬೇಬಿ? ವಾ ಪಂಚೆಯಲ್ಲಿ ಗೈಸ್ ಅವ್ನ ವಿಡಿಯೋಗೆ ಪೋಸ್ ನೋಡಿ, ಫೋಟೋಗೆ. ಅದು ಪೋಸ್. ಆಯ್ತು ನಡೀರಿ. ಬರೀ ಇದೇ ಆಯ್ತು. ಬೇಗ ಗೈಸ್ ಫೋಟೋ ಶೂಟ್ ಎಲ್ಲ ಆಯ್ತು. ಇವಾಗ ದರ್ಶನಾಗ ಹೋಗ್ತಾ ಇದೀವಿ. ಫುಲ್ಲು ಹರಿಬರಿ ಹೋಗ್ತಾ ಇದ್ದಾರೆ ಅವರು. ನಾವು ಇಲ್ಲಿ ಹೋಗ್ತಾ ಇದ್ವಿ ದರ್ಶನ ಮಾಡೋಕ್ಕೆ. ಗೈಸ್ ಇದು ಲೈನು. ನಾವು ಸುಮ್ಮನೆ ನಾವೇನೋ ಬೇರೆ ಇದಕ್ಕೆ ಲೈನ್ ಅಂತ ಅಂದ್ಕೊಂಡ್ವಿ, ಬಟ್ ದರ್ಶನ ಮಾಡೋಕ್ಕೇನೆ ಅದು ಲೈನು. ಅಲ್ಲಿ ನೋಡಿ ಪಾಪು. ಇಲ್ಲಿ ನೋಡಿ ಗೈಸ್ ಪಾಪು. ಇಲ್ಲಿ ನೋಡಿ ಪಾಪು ಫುಲ್ ಎಳ್ಕೊಂಡು ಹೋಗ್ತಾ ಇದ್ದಾರೆ ಪಾಪ.
ತುಂಬ ಜನ ಇದ್ದಾರೆ, ಇವತ್ತು ಥರ್ಸ್ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಗೈಸ್. ನನಗಿವಾಗ ಎಲ್ಲರೂ ನೋಡಿದ್ರು ನನಗೆ ಏನೂ ಅನಿಸ್ತಾ ಇಲ್ಲ, ನಂದು ಸೋಷಿಯಲ್ ಎಂಗ್ಸೈಟಿ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ನಮ್ದು ಕಳಿಸೋ ಸ್ಟೇಟಸ್ ಅಲ್ಲಿಂದ ನಮ್ಮ ಅಮ್ಮ ಸ್ಟೇಟಸ್ಗೆ ಹಾಕ್ಬೇಕಂತೆ. ಕಳಿಸ್ತೀನಿ ಗೈಸ್. ನಂದು ಔಟ್ಫಿಟ್ಟು ನಮ್ಮ ಅಪ್ಪದು ಚೆನ್ನಾಗಿದೆ. ಹಾಯ್ ಕರು, ಹಾಯ್. ಗಾಯ ಗೈಸ್, ನಾವಿವಾಗ ಸೆಕೆಂಡ್ ಲೈನಲ್ಲಿದ್ದೀವಿ. ಇದಾದ್ಮೇಲೆ ಥರ್ಡ್ ಲೈನ್ ಆದ್ಮೇಲೆ ಇನ್ನೂ ಆ ಕಡೆ ಒಂದು ಲೈನ್ ಇದೆ. ಫಸ್ಟೆಲ್ಲ ಹಿಂಗಿರ್ಲಿಲ್ವಂತೆ, ಇವಾಗಲೇ ಈ ಥರ ಜಾಸ್ತಿ ಕ್ಯೂ ಮಾಡಿರೋದು, ಈ ಥರ ಲೈನ್ಸ್ ಸಪ್ರೇಟಾಗಿ ಬರೋಕ್ಕೆ. ಫಸ್ಟ್ ಅಂದರೆ ಅಲ್ಲಿ ಡೈರೆಕ್ಟ್ ಬಿಡ್ತಾ ಇದ್ರಂತೆ. ನಾನು ಮತ್ತೆ ರಿಟರ್ನ್ ಹೋಗೋಕ್ಕೆ ಟ್ರೈನ್ ಬುಕ್ ಮಾಡ್ತಾ ಇದ್ದೆ, ಅದು ನನಗೆ ನೆನ್ನೆ ಸಿಕ್ಕಿರಲಿಲ್ಲ ಗೈಸ್. ನನಗೆ ಇವಾಗ ಸಿಕ್ಕಿದೆ ಮಿಡ್ನೈಟ್ 3:45ಗೆ. ಸೊ ಅದೇ ಟ್ರೈನ್ ಬುಕ್ ಮಾಡಿದ್ದೀನಿ. ಇವಾಗ ರೂಮ್ ಬುಕ್ ಮಾಡಿರೋದು ಅದು 3 o'clock PM ಚೆಕ್ಔಟ್ ಆಗಬೇಕು. ಸೊ ಚೆಕ್ಔಟ್ ಆಗಿಬಿಟ್ಟು ಇವಾಗ ಟೆಂಪಲ್ ಮುಂದೆನೇ ಇರೋಣ, ಆಮೇಲೆ ಹೋಗೋಣ ಟ್ರೈನ್ ಹತ್ರ ಅಂತ ಪ್ಲ್ಯಾನ್ ಮಾಡಿ ಬುಕ್ ಮಾಡಿಬಿಟ್ಟಿದ್ದೀನಿ. ಅಷ್ಟೇ ಗೈಸ್, ಹೋಗ್ತಾ ಇದ್ವಿ ಗೈಸ್. ನಾವಿವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಇಲ್ಲೆಲ್ಲ ಕೂತಿದ್ದೀವಿ. ಅವರು ಮಿಕ್ಕಿದವರು ಪ್ರದರ್ಶನನೇ ಹಾಕ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ನಾವು ಹಂಗೆ ಕಂಟಿನ್ಯೂ ಇಲ್ಲ. ಸೊ ಗೈಸ್, ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಕೂತಿದ್ದೀವಿ. ಮಿಕ್ಕಿದವರು ಪ್ರದರ್ಶನ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಬರೋ ಗಂಟ ವೆಯ್ಟ್ ಮಾಡಿ ಪ್ರಸಾದ ತಗೊಂಡು ಹೋಗೋದು. ಆಮೇಲೆ ಅಲ್ಲಿ ಹೋಗ್ತಾ ಅಲ್ಲಿ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳಿದ್ರ. ಸೊ ನಾನು ಮಾಡಿಲ್ಲ. ಆಮೇಲೆ ತುಂಬ ಕಡೆ ಚೆಕ್ ಮಾಡ್ತಾಯಿದ್ರು, ನಾನು ಟ್ರೈಪಾಡ್ ಬೇರೆ ಇಟ್ಕೊಂಡಿದ್ನಲ್ಲ. ಸೊ ಮಾಡ್ತಾಯಿದ್ದೀರಾ ಅಂತ, ಬ್ಲಾಗ್ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ರು. ಸೊ ಇವನು ಎಷ್ಟು ಕಿತಾಪತಿ ಇದ್ದಾನಂದರೆ ಜಿಂಗ. ಅಷ್ಟೇ ಗೈಸ್, ಇವತ್ತು ಏನು ಮನೆ ನಿನ್ನ ತೋರಿಸ್ಬೇಕಾ, ಅವನ್ನ ತೋರಿಸ್ಬೇಕಂತ ಗೈಸ್. ಆಯ್ ಮಾಡಿ ಉಶ್ ಮಾಡುವನೆ, ಉಷ್ಕರು ಗೈಸ್. ಇವರೆಲ್ಲ ಬಂದ್ರು. ಇವಾಗ ಬನ್ನಿ ಹೋಗೋಣ, ಪ್ರಸಾದ ತಗೊಂಡು ಹೋಗೋಣ. 11 ಗಂಟೆಗೆ ಅದಲ್ಲ ಪ್ರಸಾದ. ಗೈಸ್ ಅಲ್ಲಿ ನೋಡಿ ಗಂಗಾ ನದಿ. ಆ ಗಂಗಾ ನದಿಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ತುಂಬ ಜನ. ಅಲ್ಲಿ ಮ್ಯೂಸಿಯಂ ಇದೆ ಗೈಸ್ ಒಂದು. ಅಲ್ಲಿ ಫೋನ್ ತಗೊಂಡೋದ್ರೆ, ಪರ್ಸ್ ತಗೊಂಡೋದ್ರೆ 1000 rupees ಕಟ್ಟಬೇಕಂತೆ. ಹಾಗೆ ಹೋದರೆ ಫ್ರೀ ಅಂತೆ ಮ್ಯೂಸಿಯಮ್ಗೆ. ಅದಕ್ಕೆ ಎಲ್ಲರೂ ಹೋಗಿದ್ದಾರೆ. ನಾನು ಅನ್ನೋಕ್ಕ ಇಲ್ಲೇ ಇದ್ದೀವಿ, ಆಚೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ನಾವು ಹೋಗ್ತೀವಿ. ನೋಡಿಕೊಂಡು ಟ್ರೈನ್ ಕಟ್ಟಿದ್ವಲ್ಲ, ಅದು ಇವಾಗ ಕನ್ಫರ್ಮ್ ಇಲ್ಲ ಅಂತ ತೋರಿಸ್ತಾ ಇದೆ. ಅದು ಬೇರೆ ಟೆನ್ಷನ್ ಆಗಿಬಿಟ್ಟಿದೆ ನಮಗೆ, ಏನು ಮಾಡೋದು ಅಂತ. ಬಟ್ ಎಲ್ಲ ಪೇಮೆಂಟ್ ಎಲ್ಲ ಆಗಿಬಿಟ್ಟಿದೆ, ಅದಿನ್ನೂ ಕನ್ಫರ್ಮ್ ಇಲ್ಲ ಅಂತ ತೋರಿಸ್ತಾ ಇದೆ. ನೋಡಬೇಕು. ನಾನು ಸುಸ್ತಾಗ್ತಾ ಇದೆ ಈಗ, ನೋಡೋಣ ಏನಾಗುತ್ತೆ ಅಂತ. ಗೈಸ್ ಇವಾಗ ಆಯಿತು, ಎಲ್ಲ ದರ್ಶನ ಎಲ್ಲ ಆಯಿತು, ಇಲ್ಲೆಲ್ಲ ಹೋಗಿ ಬಂದ್ವಿ. ಇವಾಗೆಲ್ಲ ಹೋಗ್ತಾ ಇದ್ವಿ ಇದಕ್ಕೆ, ಪ್ರಸಾದ ಊಟಗೆ ಹೋಗ್ತಾ ಇದ್ವಿ. ಅಮ್ಮ ಮ್ಯೂಸಿಯಂ ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಏನೇನಿತ್ತು? ಅಯ್ಯೋ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ನೀವು ನೋಡಬೇಕಿತ್ತು. ಸುಮ್ಮನಿರ್ರಿ, ನೀವೇ ಅರ್ಧ ಗಂಟೆ ಕಳಿಸಿದ್ರಿ. ಹಾಂ ಬಂದಿದ್ದಾರೆ ಗೈಸ್, 20 minutes ಆದಮೇಲೆ ಬಂದಿದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ ನಾವು ಹೋಗ್ಬೇಕಿತ್ತಂತೆ. ಗೈಸ್ ನಾವು ಇವಾಗ ಊಟ ಹತ್ರ ಹೋಗಿದ್ವಿ, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ಅಲ್ಲಿ ಹೋಗೋಕ್ಕೂ ಇಷ್ಟ ಆಗಿಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಹೋಗೋಕ್ಕಾಗಿಲ್ಲ, ಹೋಗೋಕ್ಕಾಗಿಲ್ಲ, ರಶ್ ಇತ್ತು.
ಇವಾಗ ಸ್ಟಾಲ್ಸ್ ಹತ್ರ ಇದ್ವಿ. ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಡಾಲ್ಸ್ ಎಲ್ಲ ಇರುತ್ತಲ್ಲ. देखो ना गाइस ये क्या है? ಪ್ರಸಾದಾಗೆ ಲೈನು. ನಾವು 2 ಲೈನ್ ದಾಟ್ಕೊಂಡು ಬಂದಿರೋದು. ಆ ಕಡೆ 2 ಲೈನ್ ಇದೆ. ತುಂಬ ಕಷ್ಟ ಇದೆ ಇಲ್ಲಿ ಟೆಸ್ಟ್ ಇಲ್ಲೇ ನಾವು ಬಂದಾಗ ಹೆಂಗಿತ್ತು ಹೇಳೋ ಫಸ್ಟ್ ಇವಾಗಲೇ ಇವಾಗಲೇ ಹಿಂಗೆಲ್ಲ ಆಗೋದು. ಅಮ್ಮ ಪ್ರಸಾದ ಲೈನ್ ಚೆನ್ನಾಗಿತ್ತ, ದರ್ಶನ ಲೈನ್ ಚೆನ್ನಾಗಿತ್ತಾ? ಹೇಳ್ರಿ. ಆಚೆ ಪಂಚಮುಖಿ ಗಣೇಶನ ದರ್ಶನ ಮಾಡ್ಕೊಂಡು ಇಲ್ಲಿಗೆ ತಗೋಬರ್ತೀವಿ. ಬನ್ರಿ ಮಾತಾಡಕ್ ಸರಿಯಾಗಿ. ಗೈಸ್ ಇವರು ನಮಗೆ ಫ್ರೀಯಾಗಿ ಹಂಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೋಗ್ತಾ ಇದ್ದೀರಾ, ನಮಗೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ನಮ್ ಸಬ್ಸ್ಕ್ರೈಬ್ ಮಾಡ್ತೀರಾ? ತೇಜಸ್ವಿನಿ ಶಿವಕುಮಾರ್. ಏನು? ಹಾಂ, ನಿಮ್ಮ ಹೆಸರೇನು? ರವೀಂದ್ರ ನಾಯಕ್. ನಿಮ್ಮದು? ಓ, ನಾಯಕ್ ಸರ್ ನೀವು? ನಾವು ನಾಯಕ್ ಸರ್. ನಾವು ಲಂಬಾಣಿ ಸರ್. ಓ ಗೈಸ್, ಎಂತ ಕೋಇನ್ಸಿಡೆನ್ಸ್, ಇವರು ಲಂಬಾಣಿ ಸರ್. ವಾಟ್ ಅ ಕೋಇನ್ಸಿಡೆನ್ಸ್. ಹಾಯ್ ಹಾಯ್ ಹಾಯ್. ಇಲ್ಲ, ಏನೋ ಹುಡುಕ್ತಾ ಇದೀವಿ. ಇವರೆಲ್ಲ ಇವ್ರ ಫ್ಯಾಮಿಲಿ ಗೈಸ್. ಹಾಯ್ ಹಾಯ್. ಓಕೆ. ಹಾಂ ಹಾಂ. ವಾಟ್ಸ್ ಯುವರ್ ನೇಮ್? ಮನ್ವಿತ್. ಏನ್ ನಿನ್ನ ಹೆಸರು? ಮನ್ವಿತ್. ಏನ್ ನಿನ್ನ ಹೆಸರು? ಮಾತಾಡಲ್ಲ. ಇಲ್ಲಿ ನೋಡು ಟಿಕಾ. ಹಾಯ್ ಮೇಡಮ್. ಹಾಯ್ ಮಾಡು. ವಾಟ್ಸ್ ಯುವರ್ ನೇಮ್? ನಿನ್ನ ಹೆಸರೇನು? ರಶ್ಮಿಕಾ ನಾಯಕ್. ಓಕೆ. ಬೆಂಗಳೂರು. ಕುಣಿಗಲ್ ಬೆಟ್ಟ. ಹೌದು. ನಮ್ಮ ಒತ್ತೆ ದೇವಳ ಮ್ಯಾರೇಜ್ ಬಿಟ್ಟ ಹನೂರಮ್ಮ ಸಿಸ್ಟರ್ ಏನ್ ದೇವಳ ಮಾತಾಡ್ತಾ ಇದಾರೆ. ಗೈಸ್ ಲೆಟ್ಸ್ ಗೋ. ಇವಾಗ ಇಲ್ಲಿಂದ ಹಂಪಿ ಟ್ರಿಪ್. ರವೀಂದ್ರ ನಾಯಕ್ ಒಟ್ಟಿಗೆ. ಅವ್ರದ್ದೇ ಅಲ್ವಾ ಟ್ರಿಪ್? ಬ್ಲಾಗ್ಸ್ ಮಾಡ್ತಾರೆ. ಜೋಶಲ್ಲಿ ಇದ್ದಾರೆ ಅವರು. ನಮ್ಗೆ ಹಂಪಿ ಕರ್ಕೊಂಡು ಹೋಗ್ತಾರೆ ಫ್ರೀಯಾಗಿ. ಕರ್ಕೊಂಡೋಗ್ಲಿ. ಹೌದಾ? ಏ ಹೌದಾ? ಹೌದಾ? ಏ ಸಿಗ್ಲಿಲ್ಲ ತಾನೆ? ಯಾವುದು ಮೂವಿ ಚೌಕಿದಾರ್ ಅಂತ ರಿಲೀಸ್ ಆಗ್ತದೆ ಇವಾಗ ರಿಲೀಸ್ ಆಗ್ತಿದ್ಯಾ? ಓಕೆ. ಗೈಸ್ ಇವ್ರದ್ದು ಚೌಕಿದಾರ್ ಅನ್ನೋ ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಬಿಗ್ ಮೂವಿ. ಓ ಬಿಗ್ಗೇನಾ? ಶಾರ್ಟ್ ಅಂದ್ರು. ಓ ಮಾಡಿದಾರಾ? ಓಕೆ. ನಾವು 30 ಫಿಲಂ ಮಾಡಿದೀವಿ. ಇವರು 30 ಫಿಲಂ ಮಾಡಿದಾರೆ. ರೈಟರ್ ಅವರು ಹೆಬ್ಬುಲಿ, ತಾರಕ್, ಮಾಸ್ಟರ್, ಜೇಮ್ಸ್ ಹೀರೋಗಳಿಗೆ ಫೈಟ್ ನಾವೇ ಹೇಳ್ಕೊಡ್ತೀವಿ. ಹೌದಾ? ಫೈಟ್ ಮಾಸ್ಟರ್. ಇವರು ಫೈಟ್ ಮಾಸ್ಟರ್. ಫೈಟ್ ಮಾಡಿ. ಓಕೆ, ನೈಸ್ ನೈಸ್. ಓಕೆ, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಸರ್ ಇದು ಬಸ್ಸು. ಬಾಯ್ ಬಾಯ್. ಇನ್ನೊಂದ್ಸರಿ ಎಲ್ಲಾದ್ರೂ ನೈಸ್ ಅಲ್ವಾ ಗೈಸ್? ಎಷ್ಟು ಕೋಇನ್ಸಿಡೆನ್ಸ್ ಇದು. ಹಂಗೆ ನಮ್ಮ ಮುಂದೆನೇ ಬರ್ತಾ ಇದ್ರು, ನೋಡಿದ್ರೆ ನಮ್ಮದೇ ಭಾಷೆಯವರು. ಚೆನ್ನಾಗಿತ್ತು ಅಲ್ಲ ಅನ್ಕ? ನಮ್ಮಕ್ಕ ಗೈಸ್ ಈ ಹಸು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ. ಹಾಂ, ಎಷ್ಟು ಕ್ಯೂಟ್ ಆಗಿದೆ ಇದು. ಗೈಸ್ ನಾವು ಏನೇನೋ ಆಯಿತು, ಆಮೇಲೆ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ನಮ್ಮ ರೂಮ್ ತೋರಿಸ್ತಿರ್ಲಿಲ್ಲ, ಯಾವ ರೂಮಲ್ಲಿ ಸ್ಟೇ ಮಾಡ್ತಾ ಇದ್ವಿ ಅಂತ. ಇವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಗೈಸ್ ಇದು ಎಂಟ್ರೆನ್ಸ್.
ಇಲ್ಲಿ 5 ಬೆಡ್ಸ್ ಇದೆ. ಆಮೇಲೆ ಅಲ್ಲಿ 1-2 ಬಾತ್ರೂಮ್ ಇದೆ, 1 TV, 1 ಮಿರರ್, AC ಅಷ್ಟೇ ಗೈಸ್. ಇವಾಗ ಚೆಕ್ಔಟ್ ಆಗ್ತಾ ಇದೀವಿ. 12 ಅವರ್ಸಿಗೆ ಮಾಡಿ 12 ಅವರ್ಸ್ ಅಲ್ವಾ, ಸೊ ಬೇಗನೆ ಚೆಕ್ಔಟ್ ಆಗಬೇಕು. ಅಮ್ಮ ನನ್ನ ಟ್ರೈಪಾಡ್ ಎಲ್ಲಿ? ಅಕ್ಕನ ಬ್ಯಾಗಿಗೆ ಹಾಕ್ದಾ? ಅಷ್ಟೇ ಗೈಸ್. ಇವಾಗ ಟಾಟಾ ಬಾಯ್ 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 ಬಾಯ್. ಓ ಹುಷಾರು ಹುಷಾರು ಹುಷಾರು. ಬಾಯ್ 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 ಮಾಡ್ರಿ. ಏನು ರೂಮ್ಗೆ? ರೂಮ್ಗೆ. ಇವಾಗ ಇಲ್ಲಿಂದ ಮತ್ತೆ ನಾವು ಟೆಂಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾವು ಒಂದ್ಸಲಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ನಮ್ಮ ಬಸ್ ಟೈಮ್ ಇದೆ, ಬಸ್ಗೆ ಹೋಗ್ತೀವಿ. ಆ್ಯಕ್ಚುಲಿ ಗೈಸ್ ಏನಾಯಿತು ಅಂದರೆ ಟ್ರೈನ್ ಬುಕ್ ಮಾಡಿದ್ನಲ್ಲ, ಅದು ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿರೋ ಥರನೇ ಬಂತು. ಅದಕ್ಕೆ ನಾವು ಬಸ್ ಬುಕ್ ಮಾಡಿಬಿಟ್ವಿ. ದೇವಸ್ಥಾನ ಎಂಜಾಯ್ಮೆಂಟ್ ಸ್ಟೂಡೆಂಟ್ ಪ್ಲೇಸ್. ಇವಾಗ ನಮ್ಮದು ಬಸ್ ಇರೋದು 9:30 ಅಲ್ವಕ್ಕ? 9:30 ಬಸ್ಸಿಗೆ ನಾವು ಹತ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ ಗೈಸ್. ನಾವು ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ನಾನು ಅಕ್ಕ ಮಸಾಲೆ ಪುರಿ ಸಾರಿ ಬೇಲ್ಪುರಿ ಆಮೇಲೆ ಪಾನಿಪುರಿ ತಿನ್ಬಿಟ್ವಿ ನಾವು. ಬಟ್ ನಾನು ತೋರ್ಸೋಕ್ಕಾಗಿಲ್ಲ. ಇಲ್ಲಿ ಕರ್ನಾಟಕ ಸ್ಟೈಲ್ ಇರಲ್ಲ, ಆಂಧ್ರ ಸ್ಟೈಲೇನೆ. ಅವರು ಪಾನಿಪುರಿಗೆ ಪಾಪಡಲ್ಲಿ ಪೂರಿ ಮಾಡ್ತಾರೆ. ನಾವು ಮಾಡ್ತೀವಲ್ಲ ಪೂರಿ ಆ ಥರ ಇರಲ್ಲ. ಇಲ್ಲಿ ಪಾಪಡಲ್ಲಿ ಅವರು ಪೂರಿ ಮಾಡೋದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇಲ್ಪುರಿ ಕೂಡ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಿಮಗೆ ಇನ್ಯಾರೂ ಬಂದಿಲ್ಲ ಗೈಸ್. ಅವರೆಲ್ಲ ನಾವು ತಿನ್ನಲ್ಲ ಅಂದ್ಕೊಂಡು ಹೋಗ್ಬಿಟ್ರು. ಅವರು ಪ್ರಸಾದ ತಿಂತಾರಂತೆ, ಅಲ್ಲಿ ಊಟ ಕೊಡ್ತಾರಲ್ವ ಟೆಂಪಲಲ್ಲಿ. ಅದಕ್ಕೆ ನಾವು ನಮಗಿದು ಬೇಕು ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಆಮೇಲೆ ಪ್ರಸಾದ ತಿಂತೀವಿ. ನಮ್ಮಕ್ಕ ಪ್ರಸಾದನೂ ತಿಂತಾರೆ, ಬಟ್ ನಂಗೆ ಬೇಡ. ಬಂದಬಾರ್ದು ಗೈಸ್. ಇವಾಗ ನಾವು ದೂರದಿಂದ ಬಂದು ನಾನು ದರ್ಶನ ಮಾಡ್ಕೊಂಡು ಎಲ್ಲರೂ ಕಾಯ್ತಾ ಇದ್ದಾರೆ ಅಲ್ಲಿ ಇವಾಗ ಊಟಕ್ಕೆ ಬಿಡ್ತಾರೆ ಅಂತ. ಸೊ ಊಟ ಮಾಡ್ಕೊಂಡ್ಬಿಟ್ಟು ನಮಗೆ 9:30ಗೆ ಬಸ್ ಇದೆ ಅಲ್ವಾ, ಆ ಬಸ್ಸಲ್ಲಿ ರಿಟರ್ನ್ ಹೋಗ್ತೀವಿ ನಾವು. ಗೈಸ್ ನೋಡಿ, ಎಲ್ಲ ಸೊಳ್ಳೆ ಬಿಸ್ಕೊಂಡು ಕೂತಿದ್ದಾರೆ. ಇನ್ನು 1/2 ಅವರ್ ಇದೆ ಊಟಗಿನ್ನ. 1/2 ಅವರ್ ಇದೆ. ಸೊಳ್ಳೆ ಅಂತ ಗಾಳಿ ಬಿಸ್ಕೊಂಡು ಕೂತಿದ್ದಾರೆ. ಗೈಸ್ ನಾವಿಲ್ಲಿ ಬಂದಿದ್ದೀವಿ, ಊಟಕ್ಕೆ ಬಂದಿದ್ದೀವಿ ಎಲ್ಲರೂ. ಇವಾಗ ಊಟ ಮಾಡಿಬಿಟ್ಟು ಗೈಸ್ ನಾವು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲರೂ ಇದ್ದಾರೆ. ಏನು ಕೊಟ್ಟಿದ್ದಾರೆ ಪ್ರಸಾದ ಅಂದರೆ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ. ನಾನು ನಮ್ಮ ಅಕ್ಕ ಒಂದೇ ಪ್ಲೇಟಲ್ಲಿ ತಿಂತಾ ಇದ್ದೀವಿ ಗೈಸ್. ಅಲ್ಲಿ ನೋಡಿ ಅವರಿಬ್ಬರಲ್ಲಿ, ಮಿಕ್ಕಿದವರೆಲ್ಲ ಇಲ್ಲಿ ಕೂತಿದ್ದಾರೆ, ಎಲ್ಲ ತಿಂತಾ ಇದ್ದಾರೆ. ಗೈಸ್ ನಮ್ದು ಊಟ ಇತ್ತು, ಹೆಂಗಿತ್ತಮ್ಮ? ನನಗೆ ಕೇಳಿಸಲ್ಲಮ್ಮ. ಚೆನ್ನಾಗಿತ್ತು ಊಟ, ಎಲ್ಲ ಊಟ ಚೆನ್ನಾಗಿತ್ತು ಗೈಸ್. ಕಲ್ಲು ಗಿಲ್ಲಿ ಎಲ್ಲ ನೋಡಿ ಫುಲ್ಲು ಲೈಟ್ಸ್. ಗೈಸ್ ಇಲ್ಲಿ ಎಷ್ಟೊಂದು ಹಸುಗಳಿದೆ ನೋಡಿ. ಇದೆಷ್ಟು ಚಿಕ್ಕ, ಓ ಮೈ ಗಾಡ್, ಓ ಮೈ ಗಾಡ್, ಎಷ್ಟು ಚಿಕ್ಕದಾಗಿದೆ. ಅಯ್ಯೋ ಎದುರ್ಕೊಂತ ಇದೆ ಬಿಡಿ. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಇರಬೇಕು, ಕಿತಾಪತಿ ಮಾಡಬಾರ್ದು. ನೋಡ್ದಾ ಗುಂಟಾಗೆ ಕಣೋ. ಗಾಯ್ಸ್ ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ವಿ. ನಮ್ಮದು ಕೆಳಗಡೆ ಸೀಟ್ ಸಿಕ್ಕಿದೆ. ಇದು ಹಿಂಗಿದೆ. ಆ್ಯಂಡ್ ನಮ್ಮಮ್ಮ ಮತ್ತು ಆಂಟಿ ಇಲ್ಲಿದ್ದಾರೆ. ಅವ್ರದ್ದು ಎರಡು ಒಟ್ಟಿಗೆ ಇದೆ. ಹಾಂ ಆ್ಯಂಡ್ ಗಾಯ್ಸ್ ಇಲ್ಲಿ ಇಬ್ರಿಗಿದೆ, ಇಲ್ಲಿ ಇನ್ನೊಬ್ರಿಗಿದೆ ಸಿಂಗಲ್ ಸೀಟ್ ಅಷ್ಟೇ ಗೈಸ್. ನಾನು ಫುಲ್ಲು ರೆಸ್ಟ್ ಮಾಡ್ತೀನಿ ಇವಾಗ. ಏನು ತಲೆ ಇದು ಮಾಡಲ್ಲ, ಬಿಕಾಸ್ ತುಂಬ ಟಯರ್ಡ್ ಆಗಿಬಿಟ್ಟಿದೆ.
ನನಗಂತೂ ತುಂಬ ಲಾಂಗ್ ರೆಸ್ಟ್ First ಬೇಕು time. ನನಗೆ. ಲಾಂಗ್ ಜರ್ನಿ. ಆ್ಯಕ್ಚುಲಿ ಇದು ಬೆಡ್ ಚೆನ್ನಾಗಿದೆ. ನಾನು ನಮ್ಮ ಅಕ್ಕ ಫುಲ್ ಚಿಲ್ ಮಾಡ್ಕೊಂಡು ಮಲಗಿ. ಆ್ಯಂಡ್ ನಾಳೆ ನಾವು ಇವಾಗ ಟೈಮ್ 9:30. ನಾಳೆ ನಾವು ರೀಚ್ ಆಗೋದು ಆಲ್ಮೋಸ್ಟ್ 5:30 ಆರ್ 6:30 ಆಗುತ್ತೆ. 6:30 ಆಗುತ್ತಂತೆ. ಸೊ ಅಷ್ಟೇ ಗೈಸ್, ನಾನು ಫೈನಲಿ ಟ್ರಿಪ್ ಮುಗೀತು. ನಾನು ಫುಲ್ಲು ಮಲ್ಕೊಂಡು ಬಿಡ್ತೀನಿ ಏನು ಎತ್ತಾಕಿದ್ರು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಅಷ್ಟೇ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಟ್ರಿಪ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ನಾನು ನಿಮಗಿನ್ನ ಎಂಟರ್ಟೈನಿಂಗ್ ವಿಡಿಯೋಸ್ ಬಿಡೋಕ್ಕೆ ನಾನು 100% ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಅಷ್ಟೇ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ.